ಉಸಿರೇ ನಿಂತೋಗೈತಪ್ಪಯ್ಯ. ಇಂಥವ್ರೆ ಹೊಡೆದವ್ರೆ ಅಂತ ಹೇಳಕ್ಕೆ ಸಾಕ್ಷಿನೇ ಇಲ್ವಲ್ಲ. ಅವನು ಸತ್ತೋಗಿದ್ದು ನಿನ್ನ ಪುಣ್ಯ. ಅಕಸ್ಮಾತ್ ಬದುಕಿದ್ದಿದ್ರೆ ನಿನ್ಗತಿ ಏನೋ. ತೆಪ್ಪಾಗೋಯ್ತಪ್ಪಯ್ಯ. ಆ ಜೈರಾಮನ ಹೊಸಿ ರಂಗಗಾಡ್ಬಿಟ್ಟ, ಅದಕ್ಕೆ ಅವನು ಹೊಡೆದ್ಬಿಟ್ಟೆ. ಅವನ ತಂಗಿನೇನು ಮಾಡ್ತೆ? ತಂಗಿನ ಎಲ್ಲಿ ಊತಿದ್ನೋ ಅವನು ಅಲ್ಲೇ ಊದ್ಬಿಟ್ಟೆಪ್ಪಯ್ಯ. ಪಾಪ ಅಣ್ಣ ತಂಗಿ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಚಿಕ್ಕದಗಳ ಆಸೆ. ಏ ಛತ್ರಿ, ಮೊದಲಿನ ಹಾಗಲ್ಲ ಈಗ. ಎಲ್ಲರ ಕೈಗೂ ಮೊಬೈಲ್ ಬಂದಿದೆ. ಜೇಬಲ್ಲಿರೋ ಮೊಬೈಲು ಕೈಗೆ ಬರುತ್ತೆ. ಕೈನಲ್ಲಿರೋ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಒಂದೇ ಒಂದು ಸಣ್ಣ ತುಣುಕು ಈಚೆ ಬಂದರೂ ಸಾಕು, ನಿನ್ನನ್ನು ಉಳಿಸೋದಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಮತ್ತೆ ಇವಾಗ ಏನು ಮಾಡ್ದಪ್ಪಯ್ಯ? ಇನ್ನು ಮುಂದೆ ತಪ್ಪಾದರೂ ಸಾಕ್ಷಿಗಳನ್ನು ಉಳಿಸ್ಬಾರ್ದು. ಹೇಗೂ ಸತ್ತೋಗಿದಾರಲ್ವಾ, ಅದು ನೋಡ್ಕೋತೀನಿ, ಹೋಗು. ಇದೇ ನನಗೆ ಇನ್ನೂ ಧೈರ್ಯವಾಗಿಟ್ಟಿರೋದಪ್ಪಯ್ಯ. ಥ್ಯಾಂಕ್ಸ್ ಅಪ್ಪಯ್ಯ. ಕೇಸು ನಮ್ಮ ಮ್ಯಾಗ ಬರೋಕಿಲ್ಲ ಅಲ್ವ್ರ? ಲೇ ಅನ್ನೋದಕ್ಕೆ ಅವಳೇ ಇಲ್ವಂತೆ. ಇನ್ನು ಕರೆಯೋದು ಯಾರನ್ನು? ಛತ್ರಿ. ಆ ಶಿವು ಬಲಗೈ ಬಂಟ, ಒಬ್ಬ ನಿಕಾಲಿ. ಹೀಗೆ ಒಬ್ಬೊಬ್ಬರನ್ನೇ ತೆಗಿತಾ ಬರಬೇಕು ಅಲ್ವಾ? ಅರ್ಥ ಆಯ್ತು ದಣಿ.